ಈಗ ಇಡೀ ರಾಜ್ಯಾದ್ಯಂತ ಕೇಳಿ ಬರ್ತಾ ಇರುವಂತ ಒಂದೇ ಒಂದು ಹೆಸರು, ಅದು ಪಳಾರ್ ಗಿಲ್ಲಿ. ಬಿಗ್ ಬಾಸ್ ಸೀಸನ್ 12 ಫೈನಲ್ ಅನ್ನ ಗೆದ್ದು ಬಿಟ್ರು ಅಂದುಕೊಂಡ ಹಾಗೆ ಗಿಲ್ಲಿ ಅವರು. ಅದಾದ ನಂತರ ಅವರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ನಲ್ಲಿ ಮೂಳೆಯಿಂದ ಬಿಗ್ ಬಾಸ್ ಗೆದ್ದಿದ್ದಾರೆ ಪಳಾರ್ ಗಿಲ್ಲಿ. ಮಳವಳ್ಳಿಯ ಹೈದರಿಗೆ ರಿಯಾಲಿಟಿ ಶೋ ಬಾಸ್ ಪಟ್ಟ ಸಿಕ್ಕಿದೆ ಈಗ. ಮಳವಳ್ಳಿಯ ಹೈದ ಇವತ್ತು ಬಿಗ್ ಬಾಸ್ ಶೋ ವಿನ್ ಆಗಿರೋದು. ಕರುನಾಡಿನ ಜನರ ಮನದಲ್ಲಿ ಅರಸನಾದ ಗಿಲ್ಲಿ ನಟ ಬಿಗ್ ಬಾಸ್ 12 ಒಡೆಯನ್ನ ಗೆಲುವಿಗೆ ರಾಜ್ಯಾದ್ಯಂತ ಸಂಭ್ರಮಾಚರಣೆ. ಮನೆ ಮಗನನ್ನ ಬರಮಾಡಿಕೊಳ್ಳಲು ದಡದಪುರ ಕಾತುರದಿಂದ ಕಾಯ್ತಾ ಇದೆ. ಇಂದು ಮಂಡ್ಯ ಜಿಲ್ಲೆಯಾದ್ಯಂತ ಫುಲ್ ಸೆಲೆಬ್ರೇಷನ್ ಇದೆ. ಅನ್ನದಾನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ನಿಜಕ್ಕೂ ಕೂಡ ಸುದೀಪ್ ಅವರೇ ಹೇಳಿದ್ರು ನಿನ್ನೆ ಅವಾರ್ಡ್ ಕೊಡುವಂತ ಸಂದರ್ಭದಲ್ಲಿ ವೆಲ್ ಡಿಸರ್ವಿಂಗ್ ಅಂತ ಹೇಳಿ. ಪ್ರತಿಯೊಬ್ಬರ ಎದೆ ಬಡಿತವೂ ಕೂಡ ಜೋರಾಗಿತ್ತು ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆ. ಅಂದ್ರೆ ಆಲ್ಮೋಸ್ಟ್ ಗಿಲ್ಲಿ 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 ಅಂತ ಹೇಳಿ ಹೆಸರು ಕೇಳಿ ಬರ್ತಾ ಇತ್ತು. ಯಾರು ಗೆಲ್ತಾರೆ ಬಿಗ್ ಬಾಸ್ ಅಂತ ಅಂದ್ರೆ ಒಬ್ಬ ಚಿಕ್ಕ ಹುಡುಗನನ್ನು ಕೇಳಿದ್ರು ಕೂಡ ಗಿಲ್ಲಿ ಹೆಸರು ಕೇಳಿ ಬರ್ತಾ ಇತ್ತು. ಗಿಲ್ಲಿನೇ ಗೆಲ್ಲೋದು ಅಂತ ಹೇಳಿ. ಸೇಮ್ ಅನ್ಕೊಂಡಂಗೆ ಗಿಲ್ಲಿ ಗೆದ್ದಾಗಿದೆ. 50 ಲಕ್ಷ ಬಹುಮಾನ, ಒಂದು ಕಾರ್, ಜೊತೆಗೆ ಸುದೀಪ್ ಅವರು ಕೂಡ 10 ಲಕ್ಷ ರೂಪಾಯಿ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜನರ ಪ್ರೀತಿಯನ್ನ ಗಳಿಸಿರೋದು ಗಿಲ್ಲಿ. ಒಂದು ಪುಟ್ಟ ಹಳ್ಳಿ, ಮಳವಳ್ಳಿಯಲ್ಲಿರುವಂತ ಒಂದು ಪುಟ್ಟ ಹಳ್ಳಿಯಿಂದ ಬಂದಂತ ಹುಡುಗ ಇವತ್ತು ರಾಜ್ಯದ ಒಂದು ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋ ವಿನ್ ಆಗಿರೋದು. ಸೊ ಇದೆಲ್ಲದರ ನಡುವೆ ಗೆದ್ದ ನಂತರ ಗಿಲ್ಲಿಗೆ ನಂಬೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಗಿಲ್ಲಿ ಅವರ ಮಾತುಗಳು ಎಷ್ಟು ಭಾವುಕರಾಗಿದ್ರು ಅಂತ ಅಂದ್ರೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಅಂತೆಲ್ಲ ಹೇಳ್ತಾ ಇದ್ರು.